ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಏನು ಸ್ಟಡಿ ಮಾಡಿದ್ದೀವಪ್ಪ ಅಂತಂದ್ರೆ ಟಿಶ್ಯೂ ಚಾಪ್ಟರ್ ಬಗ್ಗೆ, ಅದರಲ್ಲಿರುವಂಥ ಪರ್ಮನೆಂಟ್ ಟಿಶ್ಯೂ ಏನಾಗದಲ್ಲಿ ಎರಡು ಟೈಪ್ ಆಫ್ ಕ್ಲಾಸಿಫೈ ಮಾಡಿದ್ದೇವೆ ಅಂತ ಹೇಳಿದ್ದೇವೆ. ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಬಗ್ಗೆ ಫುಲ್ ಡಿಟೇಲಾಗಿ ಸ್ಟಡಿ ಮಾಡಿದ್ದೇವೆ. ಅದರದ್ದು ಟೈಪ್ಸ್ ಮತ್ತು ಅದರ ಫಂಕ್ಷನ್ಸ್ಗಳು ಮತ್ತು ಏನಾಗ್ಯದ ಅದು ಹ್ಯಾಂಗೆ ಡೆವಲಪ್ ಆಗ್ಯದ, ಹಂಗೆ ಮೇಡಪ್ ಆಗ್ಯದ ಅಂತ ನಾವೆಲ್ಲ ಡೀಟೇಲಾಗಿ ಸ್ಟಡಿ ಮಾಡಿದ್ದೆವು. ಸೊ ಆ ವಿಡಿಯೋ ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಪ್ಲೇಲಿಸ್ಟ್ ಒಳಗೆ ನಿಮ್ಗೆ ಈಸಿಲಿ ಫೈಂಡ್ ಮಾಡ್ಬೋದು, ರೈಟಾ. ಸೊ ನಾವು ಅದ್ರ ಮುಂದೆ ಕಂಟಿನ್ಯೂ ಮಾಡೋಣ. ನಮ್ಮ ಚಾಪ್ಟರ್ದು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಮ್ಮದು ನೆಕ್ಸ್ಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಬಗ್ಗೆ ಸ್ಟಡಿ ಮಾಡೋಣ, ರೈಟಾ. ಸೊ ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಏನಪ್ಪ ಅಂತಂದ್ರೆ, ಕಾಂಪ್ಲೆಕ್ಸ್ ಇದು ದ ಟರ್ಮ್ ಏನು ಇಟ್ ಸೆಲ್ಫ್ ಸೇಯಿಂಗ್ ಇನ್ನೊಂದು ಟರ್ಮಲ್ಲಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಈ ಕಾಂಪ್ಲೆಕ್ಸ್ ಏನಪ್ಪ ಅಂತಂದ್ರೆ, ಈ ಕಾಂಪ್ಲೆಕ್ಸ್ ಅಂದ್ರೆ ಏನು, ಸಿಂಪಲ್ಗಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತದೆ. ಸೊ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇರ್ತದೆ ಅಂತ ಹೇಳ್ಬೋದು. ಸೊ ರೈಟಾ. ಸೊ ಆಲ್ರೆಡಿ ವಿ ಲರ್ನ್ ಫ್ರಮ್ ದ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ದೇ ಆರ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಲೇಯರ್, ಕರೆಕ್ಟಾ. ಅದೇನಾಗ್ಯದ ಓನ್ಲಿ ಒನ್ ಲೇಯರ್ಲಿಂದ ಮೇಡ್ ಆಗಿರ್ತದೆ. ಸೊ ಇದ್ರಾಗ ಏನಾಗ್ತಪ್ಪ ಅಂತಂದ್ರೆ, ಸೊ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಒಳಗೆ ಏನಾಗ್ತಾವಲ್ಲಿ ಮೋರ್ ದೆನ್ ಒನ್ ಟೈಪ್ ಆಫ್ ಲೇಯರ್ಸ್ಲಿಂದ ಫಾರ್ಮೇಷನ್ ಆಗಿರ್ತವೆ. ಸೊ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಮೇಡ್ ಅಪ್ ಆಫ್ ವಿತ್ ವಾಟ್ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ವರ್ಕಿಂಗ್ ಟುಗೆದರ್. ಸೊ ಅಲ್ಲಿ ಸಿಂಪಲ್ ಪರ್ಮನೆಂಟ್ ಒಳಗೆ ಓನ್ಲಿ ಒಂದು ಸೆಲ್ ಏನಾಗಿತ್ತು, ಫಂಕ್ಷನ್ ಮಾಡತ್ತಿತ್ತು. ಬಟ್ ಇಲ್ಲಿ ಏನಾಗ್ಲತ್ತಲ್ಲಿ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಏನು ಮಾಡ್ತಾವಲ್ಲಿ ಫಂಕ್ಷನ್ ಮಾಡ್ತಾ ಇದ್ರದ್ದು ಪ್ಲ್ಯಾಂಟ್ ಬಾಡಿ. ಸೊ ಅದರಲ್ಲಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಒಳಗೇನು ಎರಡು ಟೈಪ್ಸ್ ಬರ್ತವೆ. ಒಂದು ಯಾವುದು ಒಂದು ಝೈಲಮ್ ಬರ್ತದೆ, ಮತ್ತು ಇನ್ನೊಂದು ಯಾವ್ದು ಬರ್ತದೆ ನಮಗಲ್ಲಿ ಫ್ಲೋಯಮ್ ಬರ್ತದೆ. ಸೊ ನೋಡ್ರಿ ಸ್ಟಡಿ ಏನು ಝೈಲಮ್ ಏನು ಮಾಡ್ತದೆ ಮತ್ತು ಝೈಲಮ್ ಒಳಗೆಷ್ಟು ಕ್ಲಾಸಿಫೈ ಮಾಡಿ ಅಂತ ಸ್ಟಡಿ ಮಾಡೋಣ, ರೈಟಾ. ಫಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಫಸ್ಟ್ ವಿಚ್ ಕಾಂಪ್ಲೆಕ್ಸ್ ಟಿಶ್ಯೂ, ಝೈಲಮ್ ಕಾಂಪ್ಲೆಕ್ಸ್ ಟಿಶ್ಯೂ. ಝೈಲಮ್ ಒಳಗೆ ಏನಿರ್ತವೆ ಮತ್ತು 4 ಕಾನ್ಸ್ಟಿಟ್ಯೂಟ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ಸೊ ಝೈಲಮ್ ಒಳಗೆ ಯಾವುದು ಮೊದಲ ಟ್ರಾಕೆಡ್ ಅಂತ ಬರ್ತದೆ, ವೆಸಲ್ಸ್ ಅಂತ ಬರ್ತದೆ, ಆಮೇಲೆ ಝೈಲಮ್ ಪೆರೆನ್ಕೈಮ ಅಂತ ಬರ್ತದೆ, ಇನ್ನೊಂದು ಯಾವುದು ಝೈಲಮ್ ಫೈಬರ್ ಅಂತ ಬರ್ತದೆ. ಸೊ ಝೈಲಮ್ ಒಳಗೆ ಏನಾಗ್ತದೆ ಇಲ್ಲಿ ಏನು 4 ಕ್ಯಾಟಗರೀಸ್ ಆಗಿ ನಾವು ಡಿವೈಡ್ ಮಾಡಿದೆ. ಯಾವುದು ಟ್ರಾಕೆಡ್ಸ್ ಆಗಿರ್ಬೋದು, ವೆಸಲ್ಸ್ ಆಗಿರ್ಬೋದು, ಮತ್ತು ಝೈಲಮ್ ಪೆರೆನ್ಕೈಮ, ಮತ್ತು ಇನ್ನೊಂದು ಯಾವುದು ಝೈಲಮ್ ಫೈಬರ್ ಅಂತ 4 ಆಗಿ ನಾವೇನು ಡಿವೈಡ್ ಮಾಡಿದ್ದೇವೆ. ಯಾವುದು ಝೈಲಮ್ ಕಂಟೈನ್ ಹೌ ಮನಿ ಸೆಲ್ಸ್ ಇನ್ ದಮ್. ಸೊ ಫಸ್ಟ್ ಒನ್ ಈಸ್ ಎ ಟ್ರಾಕೆಡ್, ವೆಸಲ್ಸ್, ಝೈಲಮ್ ಪೆರೆನ್ಕೈಮ ಆ್ಯಂಡ್ ಝೈಲಮ್ ಫೈಬರ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಆಮೇಲೆ ನೋಡ್ರಿ ಇಲ್ಲಿ ಝೈಲಮ್ ಒಳಗೆ ಹೆಂಗೆ ಸೆಲ್ಸ್ಗಳು ಮೇಡಪ್ ಆಗಿರ್ತವೆ ಅಂದ್ರೆ, ಫಸ್ಟ್ ಆಫ್ ಆಲ್ ದೇ ಆರ್ ಮೇಡಪ್ ಆಫ್ ವಾಟ್ ಡೆಡ್ ಸೆಲ್ಸ್. ಸೊ ಬೇಸಿಕಲಿ ಏನಾಗ್ಯದಪ್ಪ ಅಂತಂದ್ರೆ, ಸೊ ಝೈಲಮ್ ಎದರ್ಲಿಂದ ಮೇಡ್ ಆಗ್ಯದ, ಝೈಲಮ್ ಒಳಗೆ ಅಷ್ಟು ಎಲ್ಲ ಸೆಲ್ಸ್ಗಳು ಏನಾಗಿರ್ತಾವಲ್ಲಿ ಡೆಡ್ ಸೆಲ್ಸ್ಗಳಾಗಿರ್ತಾವೆ. ಸೊ ಬೇಸಿಕಲಿ ಏನು ಕಂಡಕ್ಟ್ ಮಾಡ್ತಾವಪ್ಪ ಅಂತಂದ್ರೆ ಝೈಲಮ್ ವಾಟರ್ ಆ್ಯಂಡ್ ಮಿನರಲ್ಸ್. ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟಾ. ಏನು ಕಂಡಕ್ಟ್ ಮಾಡ್ತಾವು, ವಾಟರ್ ಮತ್ತು ಮಿನರಲ್ಸ್ಗಳು ಏನು ಮಾಡ್ತಾವಲ್ಲಿ ಕಂಡಕ್ಟ್ ಮಾಡ್ತಾವೆ. ಎಲ್ಲಿದು ಫ್ರಮ್ ರೂಟ್ಸ್ಲಿಂತಲ ಅದರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಬಾಡಿಗೆ. ಸೊ ಬೇಸಿಕಲಿ ಏನು ಮಾಡ್ತಾ ಹೇಳ್ತಾವೆ ನಾವು ಅಲ್ಲಿ ಕಂಡಕ್ಟರ್ಸ್. ಯಾವುದು ಝೈಲಮ್ ಏನು ಮಾಡ್ತದೆ, ಏನು ಕಂಡಕ್ಟ್ ಮಾಡ್ತದೆ, ವಾಟರ್ ಮತ್ತು ಮಿನರಲ್ಸ್ಗಳು ಏನು ಮಾಡ್ತಾವಲ್ಲಿ ಪಾಸ್ ಮಾಡ್ತಾವೆ ಫ್ರಮ್ ಎದರ್ಲಿಂತ, ಫ್ರಮ್ ರೂಟ್ಸ್ಲಿಂತ ಅದರ್ ಪ್ಲೇಸಸ್ಸಿಗೆ ಅಂದ್ರೆ. ಸೊ ಬೇಸಿಕಲಿ ಸಾಯಿಲ್ ಒಳಗೆ ಏನು ರೂಟ್ಸ್ ಇರ್ತಾವಲ್ಲ, ಆ ರೂಟ್ಸ್ಗಳು ಏನು ಮಾಡ್ತಾವೆ ವಾಟರ್ ಅಬ್ಸರ್ವ್ ಮಾಡ್ಕೊಂಡು ಅವು ಏನು ಮಾಡ್ತಾವೆ ಲೀವ್ ಸೆಕ್ಷನಿಗೆ ಏನು ಮಾಡ್ತಾವೆ ವಾಟರ್ ಮಿನರಲ್ಸ್ಗಳು ಏನು ಮಾಡ್ತಾವೆ ಅಲ್ಲಿ ಪಾಸ್ ಮಾಡ್ತಾವೆ. ಅವು ರೂಟ್ಸ್ ಏನು ಪಾಸ್ ಮಾಡಿದ ವಾಟರ್ ಮತ್ತು ಮಿನರಲ್ಸ್ಗಳು ಏನು ಮಾಡ್ತಾವೆ ಎಲ್ಲಿ ಹೆಲ್ಪ್ ಆಗ್ತಪ್ಪ ಅಂದ್ರೆ ಪ್ರಿಪ್ರೇಷನ್ ಆಫ್ ಫುಡ್ ಒಳಗೆ ಹೆಲ್ಪ್ ಆಗ್ತದೆ. ಇವೆಲ್ಲ ಯಾವ್ದು ಮಾಡ್ತಪ್ಪ ಅಂತಂದ್ರೆ ವಿಚ್ ಟಿಶ್ಯೂ ಯಾವ್ದು ಮಾಡ್ತದೆ, ಝೈಲಮ್ ಟಿಶ್ಯೂ ಮಾಡ್ತದೆ ಅಂತ ಹೇಳ್ತೀವಿ. ಸೊ ಅದೇ ರೀತಿಗೆ ಒನ್ ಮೋರ್ ಥಿಂಗ್ ಯಾವುದಪ್ಪ ಅಂದ್ರೆ ಮೆಕ್ಯಾನಿಕಲ್ ಸಪೋರ್ಟ್ ಏನಾಗ್ತದೆ ಇಲ್ಲಿ ಬೇಸಿಕಲಿ ಇಟ್ ವಿಲ್ ಪ್ರೊವೈಡ್ ಸಪೋರ್ಟ್ ಟು ದ ಪ್ಲ್ಯಾಂಟ್ ಬಾಡಿ. ಅದ್ರ ಬಗ್ಗೆ ಆಯಿತು, ಝೈಲಮ್ ಬಗ್ಗೆ ಆಯಿತು, ರೈಟಾ. ಸೊ ಫಸ್ಟ್ ಆಫ್ ಆಲ್ ಏನಂತ ಹೇಳಿದೆವು ಸಾರಿ xylems are made up of water, dead cells, and conduct water and minerals from roots to the ಅದರ್ ಪಾರ್ಟ್ಸ್. ಏನು ಕಂಡಕ್ಷನ್ ಮಾಡ್ತಾ ಡೆಡ್ ಸೆಲ್ ಆಗಿರ್ತದೆ ಮತ್ತು ವಾಟರ್ ಮತ್ತು ಮಿನರಲ್ಸ್ಗಳಿಗೆ ಏನು ಮಾಡ್ತಾ ಅಲ್ಲಿ ಪಾಸ್ ಮಾಡ್ತಾ. ಆ್ಯಂಡ್ ಬೇಸಿಕಲಿ ಏನು ಮಾಡ್ತಾ ಇನ್ನೊಂದು ಏನು ಪ್ರೊವೈಡ್ ಮಾಡ್ತದೆ, ಮೆಕ್ಯಾನಿಕಲ್ ಸಪೋರ್ಟ್ ಅಂತ ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ಪ್ಲ್ಯಾಂಟ್ ಬಾಡಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ನಮಗೆ ಒನ್ ಮೋರ್ ಥಿಂಕ್ ವಿ ಸೆಡ್ ದ್ಯಾಟ್ one more thing, which one, that is another complex tissue of plant is called as what phloem, right. So one more thing is what phloem. So ಈ phloem ಬಗ್ಗೆನು ನಾವು ಹೆಂಗಲ್ಲಿ ಝೈಲಮ್ ಒಳಗೆ ಅಗೇನ್ ಡಿವೈಡ್ ಮಾಡಿದ್ವಲ್ಲ, ಅದೇ ರೀತಿಯಾಗಿ ಇಲ್ಲಿ ಫ್ಲೋಯಮ್ ಒಳಗೂ ಕೂಡ ಏನಾಗ್ತಾವಲ್ಲಿ ಸಮ್ ಟಿಶ್ಯೂಸ್ ನಾವು ಸೆಲ್ಸ್ಗಳಾಗಿ ಡಿವೈಡ್ ಮಾಡ್ತೇವೆ. ಸೊ ಫ್ಲೋಯಮ್ ಏನು ಕಂಟೈನ್ ಮಾಡಿದ ಸಿಯು ಟ್ಯೂಬ್, ಕಂಪನಿಯನ್ ಸೆಲ್ಸ್ ಆ್ಯಂಡ್ ಫ್ಲೋಯಮ್ ಪೆರೆನ್ಕೈಮ, ಫ್ಲೋಯಮ್ ಫೈಬರ್ ಅಂತ
ಕಂಡಕ್ಟ್ ಮಾಡಿ. ಸೊ ಏನಾಗದಲ್ಲಿ ಕಂಟೇನ್ ಆಗ್ಯದ ಅಥವಾ ಕಂಪೇನ್ ಆಗ್ಯದ ಮೇಡ್ ಅಪ್ ಆಫ್ ಆಗ್ಯದ ಅಂತ ಹೇಳ್ಬೋದು. ಫ್ಲೋಯಮ್ ಕನ್ಸಿಸ್ಟಿಂಗ್ ಆಫ್ 4 ಟೈಪ್ಸ್ ಆಫ್ ಸೆಲ್ಸ್. ವಾಟ್ ಈಸ್ ದ ಸಿವ್ ಟ್ಯೂಬ್, ಕಂಪಾನಿಯನ್ ಸೆಲ್ಸ್, ಫ್ಲೋಯಮ್ ಪೆರೆನ್ಕೈಮ ಆ್ಯಂಡ್ ಫ್ಲೋಯಮ್ ಫೈಬರ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಫ್ಲೋಯಮ್. ಸೊ ಇದು ಬೇಸಿಕಲಿ ಇದು ಏನು ಕಂಡಕ್ಷನ್ ಏನು ಹೆಲ್ಪ್ ಮಾಡ್ತಪ್ಪ ನಮ್ಮ ಪ್ಲ್ಯಾಂಟ್ ಬಾಡಿಗಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇವೇನವ ಇಲ್ಲಿ ಲಿವಿಂಗ್ ಸೆಲ್ಸ್ ಅವ. ಸೊ ಫಸ್ಟ್ ಆಫ್ ಆಲ್ ಏನವ ಇಲ್ಲಿ ಲಿವಿಂಗ್ ಸೆಲ್ಸ್ ಅವ. ಮತ್ತು ಇದೇನು ನಮಗೆ ಹೆಲ್ಪ್ ಮಾಡ್ತಪ್ಪ ಅಂದ್ರೆ ಟ್ರಾನ್ಸ್ಫರ್ ಆಫ್ ಫುಡ್. ಇದು ಏನು ಮಾಡ್ತಾರೆ ಟ್ರಾನ್ಸ್ಫರ್ ಆಫ್ ಫುಡ್ ಫ್ರಮ್ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಫ್ರಮ್ ಲೀವ್ಸ್ ಟು ದಿ ವೇರ್ ಅದರ್ ಪಾರ್ಟ್ಸ. ಸೊ ಇದೇನು ಮಾಡ್ತದೆ ಫಸ್ಟ್ ಆಫ್ ಆಲ್ ಇದು ಲಿವಿಂಗ್ ಸೆಲ್ ಅದ ಮತ್ತು ಇದೇನು ಟ್ರಾನ್ಸ್ಪೋರ್ಟ್ ಮಾಡ್ತದೆ, ಏನು ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಮತ್ತು ಇದೇನು ಪ್ರೊವೈಡ್ ಮಾಡ್ತದೆ ನಮಗಲ್ಲಿ ಸಪೋರ್ಟಾಗಿ ಪ್ರೊವೈಡ್ ಮಾಡ್ತದೆ. ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಸೊ ವಾಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಫ್ಲೋಯಮ್ ಆ್ಯಂಡ್ ಝೈಲಮ್ ಅಂತ ಕೇಳ್ಬೋದು. ಸೊ ನಿಮಗೆ ಗೊತ್ತಿರಬೇಕಿದು ಏನಾಗ್ಯದಪ್ಪ ಅಂತಾರೆ, ನಿಮಗೆ ಏನು ಗೊತ್ತಿರಬೇಕು ಫ್ಲೋಯಮ್ ಮತ್ತು ಝೈಲಮ್. ಸೊ ಫ್ಲೋಯಮ್ ಮತ್ತು ಝೈಲಮ್ನ ಡಿಫ್ರೆನ್ಸ್ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಝೈಲಮ್ ಏನವ ಎಲ್ಲ ಡೆಡ್ ಸೆಲ್ಸ್. ಫಸ್ಟ್ ಆಫ್ ಆಲ್ ಏನವ ಝೈಲಮ್ದು ಇದು ಝೈಲಮ್ ಅಂತ ಹೇಳೋಣ, ಇದೇನಾಗದ ಇದು ಫ್ಲೋಯಮ್ ಅಂತ ಹೇಳೋಣ. ಸೊ ಫಸ್ಟ್ ಏನಾಗ್ಯದಪ್ಪ ಅಂದ್ರೆ ಝೈಲಮ್ ಒಳಗೆಲ್ಲ ಡೆಡ್ ಸೆಲ್ಸ್ ಇರ್ತಾವೆ, ಫ್ಲೋಯಮ್ ಒಳಗೆ ಏನಿರ್ತಾವಲ್ಲ ಲಿವಿಂಗ್ ಸೆಲ್ಸ್ಗಳು ಇರ್ತಾವೆ, ರೈಟಾ. ಇದು ಏನು ಪಾಸ್ ಮಾಡ್ತದೆ ವಾಟರ್ ಮತ್ತು ಮಿನರಲ್ಸ್ ಪಾಸ್ ಮಾಡ್ತದೆ, ಯಾವುದು ಝೈಲಮ್. ಇದೇನು ಪಾಸ್ ಮಾಡ್ತದೆ ಫುಡ್ ಟ್ರಾನ್ಸ್ಫರ್ ಮಾಡ್ತದೆ, ಯಾವುದು ಫ್ಲೋಯಮ್, ಕರೆಕ್ಟಾ. ಫಸ್ಟ ಝೈಲಮ್ ಒಳಗೆ ಡೆಡ್ ಸೆಲ್ಸ್ಗಳು ಇರ್ತಾವೆ, ಇದ್ರಾಗ ಲಿವಿಂಗ್ ಸೆಲ್ಸ್ಗಳು ಇರ್ತಾವೆ. ಇದು ಏನು ಪಾಸ್ ಮಾಡ್ತದೆ ವಾಟರ್ ಆ್ಯಂಡ್ ಮಿನರಲ್ ಪಾಸ್ ಮಾಡ್ತದೆ. ಇದೇನು ಪಾಸ್ ಮಾಡ್ತದೆ ಫುಡ್ ಪಾಸ್ ಮಾಡ್ತದೆ. ಇದು ಯಾವುದು ಫ್ಲೋಯಮ, ಇದು ಝೈಲಮ್. ಒನ್ ಮೋರ್ ಥಿಂಗ್ ಏನು ಹೇಳ್ಬೋದಪ್ಪ ಅಂದ್ರೆ ಇದನ್ನು ನಮಗೇನು ಮಾಡ್ತದೆ ಸಪೋರ್ಟ್ ಸಿಸ್ಟಮ್ ಅದ, ಇದನ್ನು ಏನು ಮಾಡೋದು ಸಪೋರ್ಟ್ ಸಿಸ್ಟಮ್ ಅದ. ಝೈಲಮ್ನ ಪ್ಲ್ಯಾಂಟ್ ಸಪೋರ್ಟ್ ಟು ದ ಪ್ಲ್ಯಾಂಟ್ ಕೊಡ್ತದೆ ಮತ್ತು ಇದನ್ನು ಏನು ಮಾಡ್ತದೆ ಸಪೋರ್ಟ್. ಮೇಜರ್ಲಿ ಡಿಫ್ರೆನ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ, ಸೊ ನಮ್ಮ ಝೈಲಮ್ ರೈಟಾ, ಝೈಲಮ್ ಏನು ಮೂವ್ ಮಾಡುತ್ತೆ ಅಂತ ಹೇಳಿದೇನೋ ಅಲ್ಲಿ ವಾಟರ್ ಮತ್ತು ಮಿನರಲ್ಸ್, ಕರೆಕ್ಟಾ. ಇದು ಓನ್ಲಿ ಒನ್ ಡೈರೆಕ್ಷನ್ ಆಗಿರ್ತದೆ, ಅದು ಅಪ್ವರ್ಡ್ ಡೈರೆಕ್ಷನ್ ಆಗಿರ್ತದೆ. ಏನು ಝೈಲಮ್ ಏನು ಮೂವ್ ಮಾಡ್ತದೆ ನಮಗೆ ವಾಟರ್ ಮತ್ತು ಮಿನರಲ್ಸ್ಗಳು ಏನು ಮಾಡ್ತದೆ ಮೂವ್ ಮಾಡುತ್ತೆ ಅದರಾಗ ಅಪ್ವರ್ಡ್ ಡೈರೆಕ್ಷನ್. ಬಟ್ ಇನ್ ದ ಕೇಸ್ ಆಫ್ ಫ್ಲೋಯಮ್ ಒಳಗೆ ಏನು ಪಾಸ್ ಮಾಡ್ತಾ ಫುಡ್ ಪಾಸ್ ಮಾಡ್ತಾ ಅಂತ ಹೇಳೋದು. ಇದೇನಾಗಿತ್ತು ಅಲ್ಲಿ ಅಪ್ ಡೈರೆಕ್ಷನ್ನು ಆಗ್ತದೆ ಮತ್ತು ಡೌನ್ ಡೈರೆಕ್ಷನ್, ಮೀನ್ಸ್ ಇನ್ ಬೋತ್ ಡೈರೆಕ್ಷನ್ ಫುಡ್ ಈಸ್ ಟ್ರಾನ್ಸ್ಫರ್ಡ್ ಬೈ ದಿ ಫ್ಲೋಯಮ್. ಬಟ್ ಇನ್ ದ ಕೇಸ್ ಆಫ್ ಝೈಲಮ್ ಓನ್ಲಿ ವಿಲ್ ಟ್ರಾನ್ಸ್ಫರ್ ವಾಟರ್ ಆ್ಯಂಡ್ ಮಿನರಲ್ಸ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಆರ್ ವರ್ಟಿಕಲಿ ಡೈರೆಕ್ಷನ್. ಅಂದ್ರೆ ನಮಗೆ ಫ್ಲೋಯಮ್ ಏನು ಮಾಡ್ತಪ್ಪ ಫುಡ್ ಅಪ್ವರ್ಡ್ ಡೈರೆಕ್ಷನ್ ಒಳಗೆ ಮೂಮೆಂಟ್ ಮಾಡ್ತದೆ ಮತ್ತು ನಮಗೆ ಲೋವರ್ಡ್ ಅಪ್ವರ್ಡ್ ಡೌನ್ವರ್ಡ್ ಮೂಮೆಂಟ್ನು ನಮಗೆ ಮಾಡ್ತದೆ, ಯಾವುದು ಫ್ಲೋಯಮ್. ಫುಡ್ಡಿಗೆ ಏನು ಮಾಡ್ತದೆ ಅಪ್ಪರ್ ಪಾರ್ಟಿಗೂ ಸೆಂಡ್ ಮಾಡ್ತದೆ, ಲೋವರ್ ಪಾರ್ಟಿಗೂ ಸೆಂಡ್ ಮಾಡ್ತದೆ. ಬಟ್ ಎದ್ರಾಗ ಇನ್ ದ ಕೇಸ್ ಆಫ್ ಝೈಲಮ್ ಒಳಗೆ ವಾಟರ್ ಮಿನರಲ್ಸ್ಗಳು ಏನಾಗ್ತವೆ ಓನ್ಲಿ ಅಪ್ವರ್ಡ್ ಡೈರೆಕ್ಷನ್ ಒಳಗೆ ಮೂವ್ ಆಗ್ತಾವೆ ಅಂತ ಹೇಳ್ತೇವೆ. ದಿಸ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಯು ಶುಡ್ ರಿಮೆಂಬರ್, ರೈಟಾ. ಇದು ಮೇಜರ್ ಡಿಫ್ರೆನ್ಸ್ಗಳು ನಿಮಗೆ ಗೊತ್ತಿರ್ಬೇಕು, ರೈಟಾ. ಸೊ ನೋಡಿರಿ, ಓಕೆ. ಲಾಸ್ಟ್ ಮೇಜರ್ಲಿ ಈ ಪರ್ಮನೆಂಟ್ ಇಶ್ಯೂಸ್ಲಿಂದ ನಾವು ಏನು ಫೈಂಡ್ ಮಾಡಿದೆವು, ಏನು ಬೇಸಿಕಲಿ ಏನು ಕಲ್ತಿದ್ದೇವಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಪರ್ಮನೆಂಟ್ ಇಶ್ಯೂಸ್ ಏನು ಕೊಡ್ತಾವೆ ನಮಗಲ್ಲಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಕೊಡ್ತಾವೆ. ಸೊ ಏನು ಕೊಡ್ತಾವೆ ಮೆಕ್ಯಾನಿಕಲ್ ಸ್ಟ್ರೆಂತ್ ಕೊಡ್ತದೆ. ಅಂದ್ರೆ ಇಲ್ಲಿ ಪರ್ಮನೆಂಟ್ ಇಶ್ಯೂ ಬಗ್ಗೆನೂ ಅಲ್ಲಿ ಸಿಂಪಲ್ ಪರ್ಮನೆಂಟ್ ಇಶ್ಯೂ ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ ಎರಡೂ ಕಲ್ತಿ ನಾವು ಹೇಳ್ತೀವಿ ಒಂದು ಮೇಜರ್ ಪಾಯಿಂಟ್ಸ್ಗಳು, ರೈಟಾ. ಸೊ ಬೇಸಿಕಲಿ ಪರ್ಮನೆಂಟ್ ಇಶ್ಯೂ ಒಳಗೆ 2 ಟೈಪ್ಸ್, ಒಂದು ಸಿಂಪಲ್ ಒಂದು ಕಾಂಪ್ಲೆಕ್ಸ್ ಅಂತ ಹೇಳಿದೆವು, ರೈಟಾ. ಇವು ಅಷ್ಟು ಪಾಯಿಂಟ್ ನಾನು ಸಮರೈಸ್ ಮಾಡಬೇಕಾಗಿತ್ತಪ್ಪ ಅಂದರೆ ಪರ್ಮನೆಂಟ್ ಇಶ್ಯೂಸ್ ಬಗ್ಗೆ ನಾವೇನು ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇವು ಏನು ಪ್ರೊವೈಡ್ ಮಾಡ್ತವೆ ನಮಗಂತಂದ್ರೆ ಏನು ಪ್ಲ್ಯಾಂಟ್ ಬಾಡಿಗೆ. ಸೊ ಮೆಕ್ಯಾನಿಕಲ್ ಸ್ಟ್ರೆಂತ್ ಏನು ಪ್ರೊವೈಡ್ ಮಾಡ್ತವೆ ಅದರ ಪ್ಲ್ಯಾಂಟ್ ಬಾಡಿಗೆ. ಮತ್ತು ಇವು ಏನು ಕಂಡಕ್ಟ್ ಮಾಡ್ತಾವೆ ವಾಟರ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಫುಡ್. ಸೊ ನಾವೇನೋ ಟೆಸ್ಟ್ ಮಾಡ್ಕೋಬೋದು. ಇಲ್ಲಿ ವಾಟರ್ ಮಿನರಲ್ಸ್ ಅಂದ್ರೆ ಯಾವುದಂತ ಹೇಳ್ಬೋದು ನಾವು ಅಲ್ಲಿ ಝೈಲಮ್ ಅಂತ ಹೇಳ್ಬೋದು. ಫುಡ್ ಅಂದರೆ ಅಂತ ಏನು ಹೇಳ್ಬೋದು ಫ್ಲೋಯಮ್. ಇದು ಏನು 2 ಡೈರೆಕ್ಷನ್ ಆಗಿರ್ತದೆ, ಇದು ಏನಿರ್ತದೆ ಓನ್ಲಿ 1 ಡೈರೆಕ್ಷನ್ ಅಂತ ನಾವು ಈಸಿಲಿ ಇದೇ ಪಾಯಿಂಟ್ ಒಳಗೆ ನಾವು ಕ್ಲಿಯರ್ ಮಾಡ್ಬೋದು. ಮತ್ತು ಏನು ಮಾಡ್ತಪ್ಪ ಅಂದರೆ ಪರ್ಮನೆಂಟ್ ಇಶ್ಯೂ ಸ್ಟೋರೇಜ್ ಆಫ್ ಫುಡ್ ಆಗಿರ್ಬೋದು ಮತ್ತು ಅದರ್ ಸಬ್ಸ್ಟೆನ್ಸ್ ಏನು ಪ್ಲ್ಯಾಂಟ್ ಬಾಡಿಗೆ ನೀಡೆಡ್ ಅದಲ್ಲ. ಸೊ ಎಲ್ಲ ಏನಾಗ್ತದೆ ಈ ಪರ್ಮನೆಂಟ್ ಇಶ್ಯೂ ಒಳಗೆ ಸ್ಟೋರ್ ಆಗಿರ್ತದೆ ಮತ್ತು ಫುಡ್ನು ಸ್ಟೋರ್ ಆಗಿರ್ತದೆ. ಮತ್ತು ಅದರ್ ದ್ಯಾನ್ ದ್ಯಾಟ್ ಫುಡ್ ಆಲ್ಸೋ ಇಟ್ ವಿಲ್ ಶೋ ಸಮ್ ಸಬ್ಸ್ಟೆನ್ಸ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಪ್ಲ್ಯಾಂಟ್ ಬಾಡಿ. ಫುಡ್ ಅಲ್ಲದೆ ಮತ್ತು ಅದರ್ ಏನು ಇಂಪಾರ್ಟೆಂಟ್ ಮಟೀರಿಯಲ್ಸ್ಗಳು ಇರ್ತಾವಲ್ಲ ಪ್ಲ್ಯಾಂಟ್ ಬಾಡಿಗೆ ಬೇಕಾಗಿರೋವಂಥ ಅವೆಲ್ಲ ಎದ್ರಾಗ ಸ್ಟೋರ್ ಆಗ್ತಾವಪ್ಪ ಅಂತಂದ್ರೆ ಇದು
ಇದ್ರಾಗ ಪರ್ಮನೆಂಟ್ ಟಿಶ್ಯೂ ಒಳಗೆ ಆಗ್ತದೆ. ಸೊ ಫೋಟೋಸಿಂಥಸಿಸ್ ರೈಟಾ. ಫೋಟೋಸಿಂಥಸಿಸ್ ಮತ್ತು ಹೀಲಿಂಗ್ ಮೀನಿಂಗ್ ಅಂದರೆ ಏನಪ್ಪ ಅಂದರೆ ಯಾವಾಗಲೂ ಒಂದು ಪ್ಲ್ಯಾಂಟ್ ಬಾಡಿ ಡ್ಯಾಮೇಜ್ ಆಗಿದ್ದು, ಸೊ ಮೇ ಬಿ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಆಗಿರ್ಬೋದು, ಅಥವಾ ಬೈ ದ ನೇಚರ್ಲಿಂತ ಆಗಿರ್ಬೋದು, ಅಥವಾ ಸಮ್ ಆರ್ಗನಿಸಮ್ಸ್ಗಳು ಏನಾಗ್ಯದ ಅಲ್ಲಿ ಡ್ಯಾಮೇಜ್ ಆಗಿರ್ಬೋದು. ಆ ಡ್ಯಾಮೇಜ್ ಎಲ್ಲ ನಾವು ಹೀಲ್ ಮಾಡ್ಲಿಕ್ಕೆ ಕ್ಯೂವರ್ ಅಂತ ಹೇಳ್ತೀವಲ್ಲ ನಾವು, ರಿಕವರ್ ಆಗಲಿಕ್ಕೆ ಅದೆಲ್ಲ ಯಾರು ಹೆಲ್ಪ್ ಮಾಡ್ತಪ್ಪ ನಮಗಿಲ್ಲಿ, ಇದು ಈ ಪರ್ಮನೆಂಟ್ ಟಿಶ್ಯೂಸ್ನೇ ಹೆಲ್ಪ್ ಮಾಡ್ತಾವೆ. ಮತ್ತು ಇಲ್ಲಿ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ಅಂದರೆ ಏನು, ಪ್ಲ್ಯಾಂಟ್ ಏನು ಮಾಡ್ತಾವೆ, ಫುಡ್ ಪ್ರಿಪೇರ್ ಮಾಡೋದಂಥ ಮೆಥಡ್ಗೆ ಏನಂತ ಕರಿತೀವಿ ನಾವು ಅಲ್ಲಿ, ಫೋಟೋಸಿಂಥಸಿಸ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಅಬೌಟ್ ಪರ್ಮನೆಂಟ್ ಟಿಶ್ಯೂಸ್. ಇದ್ರ ಬಗ್ಗೆ ಏನಾಗ್ತದೆ, ಸ್ಮಾಲ್ ಒಂದು ಡಿಟೇಲ್ ಟಾಪಿಕ್ ಎದಿರ್ತಪ್ಪ ಅಂದ್ರೆ ಪರ್ಮನೆಂಟ್ ಟಿಶ್ಯೂಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೇವೆ ರೈಟಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಏನು ಸ್ಟಡಿ ಮಾಡೋಣಪ್ಪ ಅಂತಂದ್ರೆ ಅನಿಮಲ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. ಅಪ್ ಟು ದಿಸ್ ವಿಲ್ ಡಿಸ್ಕಸ್ಡ್ ಓನ್ಲಿ ಪ್ಲಾಂಟ್ ಟಿಶ್ಯೂಸ್. ನಾವು ವಿಲ್ ಡಿಸ್ಕಸ್ in next video will discuss about animal tissue. Thank you for watching. Please subscribe my channel and share with your friends.